ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ನನ್ನ ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ನಮ್ಮೆಲ್ಲರಿಗೂ ಬಹಳ ಅಚ್ಚುಮೆಚ್ಚಿನ ಕೀರ್ತನೆ ಅಂತ ಹೇಳ್ಬೋದು. ಸಣ್ಣ ಮಕ್ಕಳು ಮೊದಲ್ಗೊಂಡು ಇಷ್ಟಪಟ್ಟು ಬಾಯ್ಪಾಠ ಮಾಡಿ ಹೇಳುವಂತ ಕೀರ್ತನೆ 23 ಆಗಿದೆ. ದೇವನು ನನ್ನನ್ನು ಕಾಯುವ ಕುರಿಗಾಹಿ. ಇದರ ಟೈಟಲ್ ಏನು? ದೇವರು ನನ್ನನ್ನು ಕಾಯುವ ಕುರಿಗಾಹಿ, ಒಳ್ಳೆಯ ಕುರುಬ. ಯೇಸುವಿನ ಅನೇಕ ಫೋಟೋ ಇಮೇಜ್ಗಳಲ್ಲಿ ನಾವು ನೋಡುವುದಾದರೆ ಬಹಳ ಪ್ರಚಲಿತವಾದ ಫೇಮಸ್ ಆದ ಒಂದು ಫೋಟೋ ಅಂದರೆ ಕುರಿಗಳ ಹಿಂಡನ್ನೇ ಮೇಯಿಸುತ್ತಾ ಕುರುಬನ ರೀತಿಯಲ್ಲಿ ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡಿರುವುದು, ಅಥವಾ ಕುರಿಗಳ ಹಿಂಡನ್ನೇ ಮೇಯಿಸುತ್ತಾ ಒಂದು ಕುರಿಯನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿರುವುದು, ಅಥವಾ ಎದೆಗೆ ತಬ್ಬಿ ಹಿಡಿದುಕೊಂಡಿರುವಂಥದ್ದು ಅಂತ ಒಂದು ಫೋಟೋ ಜಾಸ್ತಿ ನಾವು ನೋಡಿದ್ದೇವೆ. ಯೇಸುವನ್ನ ಒಳ್ಳೆಯ ಕುರುಬ ಎಂಬುದಾಗಿ ಬೈಬಲ್ ಹೋಲಿಕೆ ಮಾಡಲಾಗುತ್ತದೆ. ಇಲ್ಲಿ ದಾವೀದರ್ಸ ನನ್ನ ದೇವರು ಒಳ್ಳೆಯ ಕುರುಬ ಎಂದು ಹೇಳುತ್ತಾರೆ. ಯಾಕೆಂದ್ರೆ ದಾವೀದ ಕುರಿ ಮೇಯಿಸುವ ಕುರುಬನಾಗಿದ್ದ. ಅವನು ತನ್ನ ಕುರಿಗಳನ್ನ ಮೇಯಿಸುವಾಗ ಯಾವ ರೀತಿ ಅವುಗಳನ್ನ ಪಾಲನೆ ಮಾಡಿ ಪೋಷಣೆ ಮಾಡಿ ಸಂರಕ್ಷಣೆ ಮಾಡುತ್ತಾನೋ ಅದೇ ರೀತಿಯಲ್ಲಿ ಸೃಷ್ಟಿಕರ್ತನಾದ ದೇವರು ನಮ್ಮನ್ನು ಮೇಯಿಸಿ ಸಂರಕ್ಷಿಸಿ ಕಾಪಾಡುವವರಾಗಿದ್ದಾರೆ ಎಂದು ತಾನು ಒಬ್ಬ ಕುರುಬನಾದ ಕಾರಣ, ಸಾಮಾನ್ಯ ಕುರುಬನಾದ ನಾನೇ ನನ್ನ ಕುರಿಗಳನ್ನ ಇಷ್ಟರ ಮಟ್ಟಿಗೆ ಕಾಯ್ದು ಕಾಪಾಡುವುದಾದರೆ ದೇವರು ಸಹ ಇನ್ನೆಷ್ಟರ ಮಟ್ಟಿಗೆ ನಮ್ಮನ್ನು ಕಾಯ್ದು ಕಾಪಾಡುವವರಾಗಿದ್ದಾರೆ ಎಂಬುದಾಗಿ. ಅದಕ್ಕಾಗಿ ದೇವರನ್ನ ಯಾರಿಗೆ ಹೋಲಿಕೆ ಮಾಡ್ತಾನೆ? ಕುರುಬ, ಒಳ್ಳೆಯ ಕುರುಬನಿಗಾಗಿ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳು ಎಲ್ಲಿಯವು ಎನಗೆ. ನಮಗೋಸ್ಕರ ಒಬ್ಬ ಕುರುಬ ಇರುವಾಗ, ಆ ಕುರುಬ ತನ್ನ ಕುರಿಗಳನ್ನ ಸುಕ್ಷೇಮದ ಹಾದಿಯಲ್ಲಿ ಮುನ್ನಡೆಸುವಾಗ ಅವುಗಳಿಗೆ ಕೊರತೆ ಎಲ್ಲಿ ಬರುತ್ತದೆ? ಫಿಲಿಪ್ಪ 4:19 ನಾವು ನೋಡ್ತೇವೆ, ದೇವರು ತಮ್ಮ ಮಹದೈಶ್ವರ್ಯದಿಂದ ನಮ್ಮ ಕೊರತೆಗಳನ್ನೆಲ್ಲ ನೀಗಿಸುವರಾಗಿದ್ದಾರೆ. ಅಗತ್ಯಗಳನ್ನ ಪೂರೈಸುವ ದೇವರು ನನ್ನ ಯೇಸು ನನ್ನ ರಕ್ಷಕ, ಅಮೇನ್ ಎಂದು ಟೈಪ್ ಮಾಡುವ. ನನ್ನ ಅಗತ್ಯಗಳನ್ನ ಪೂರೈಸುವ ದೇವರು, ನನ್ನ ಕೊರತೆಗಳನ್ನ ನೀಗಿಸುವ ದೇವರು ಎಂದು ನೀವು ಟೈಪ್ ಮಾಡುವಾಗ ನಿಮ್ಮ ಶರೀರದಲ್ಲಿರುವ ಕೊರತೆಗಳು, ಹಣಕಾಸಿನ ಕೊರತೆಗಳು, ಕೌಟುಂಬಿಕವಾದ ಎಲ್ಲ ಕೊರತೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುತ್ತದೆ. ಹೃದಯದಲ್ಲಿ ವಿಶ್ವಾಸಿಸಿ ಬಾಯಿಯಿಂದ ಅರಿಕೆ ಮಾಡುವವನು ಜೀವೋದ್ಧಾರವನ್ನ ಪಡೆದುಕೊಳ್ಳುತ್ತಾನೆ. ಈ ಸ್ವರವನ್ನ ಕೇಳುವ ನಾವು ಹೃದಯದಲ್ಲಿ ವಿಶ್ವಾಸಿಸಿ ಬಾಯಿಂದ ಅರಿಕೆ ಮಾಡಿ ಕಮೆಂಟ್ ಮಾಡಿ ಆಮೆನ್ ಎಂದು ಟೈಪ್ ಮಾಡುವಾಗ ಆ ವಾಕ್ಯ ತಥಾಸ್ತು ಹಾಗೆಯೇ ಆಗಲಿ ಎಂದು ನಮ್ಮಲ್ಲಿ ನೆರವೇರುತ್ತದೆ. ಪ್ರೈಸ್ ದ ಲಾರ್ಡ್. ನಂಬುವವನಿಗೆ ಎಲ್ಲವೂ ಸಾಧ್ಯ. ಕಮೆಂಟ್ ಹಾಕಿದ್ರೆ ಅದು ನನ್ನಲ್ಲಿ ನೆರವೇರುತ್ತಾ? ನಂಬಿ ಮಾಡುವವರಿಗೆ ಸಾಧ್ಯ, ನಂಬದೇ ಇರುವವರಿಗೆ ಸಾಧ್ಯವಿಲ್ಲ. ಹಸಿರು ಗಾವಲುಗಳಲ್ಲೆನ್ನ ತಂಗಿಸುವನು, ತಿಳಿ ಕೊಳಗಳ ಬಳಿಗೆನ್ನ ಕರೆದೊಯ್ಯುವನು. ಹೇಗೆ ಕುರುಬ ಕುರಿಗಳನ್ನೇ ಮೇಯಿಸುವುದಕ್ಕಾಗಿ ಹಸುರಾದ ಹುಲ್ಲುಗಾವಲಿನಲ್ಲಿ ಕರೆದುಕೊಂಡು ಹೋಗಿ ಬಿಡುತ್ತಾನೆ, ಅದು ಹೊಟ್ಟೆ ತುಂಬುವಷ್ಟು ತಿನ್ನುವಷ್ಟರ ಮಟ್ಟಿಗೆ, ಮತ್ತೆ ಅವುಗಳ ದಾಹವನ್ನ ತೀರಿಸಲು ನೀರಿನ ಬಳಿಗೆ ಕರೆದೊಯ್ಯುತ್ತಾರೆ. ದೇವರು ಸಹ ನಮಗೆ ಆತ್ಮೀಕ ಮನ್ನಾ, ಅನುದಿನದ ಮನ್ನಾ, ನಮ್ಮ ಆಧ್ಯಾತ್ಮಿಕ ಭೋಜನವಾದ ಮೃಷ್ಟಾನ್ನ ಭೋಜನ ದೇವರ ವಾಕ್ಯದಿಂದ ನಮ್ಮನ್ನು ತುಂಬಿಸುವವರಾಗಿದ್ದಾರೆ. ಅದಕ್ಕೆ ಪ್ರವಾದಿ ಯೆಶಾಯನ ಗ್ರಂಥ 55ನೇ ಅಧ್ಯಾಯ ವಚನ 1 ಹಣವಿಲ್ಲದವರೇ ಬನ್ನಿ, ಕ್ರಯವಿಲ್ಲದೆ ಕೊಂಡುಕೊಳ್ಳಿ, ಮೃಷ್ಟಾನ್ನ ಭೋಜನವನ್ನು ಉಣ್ಣಿರಿ, ಹಾಲನ್ನು ಕುಡಿಯಿರಿ, ದ್ರಾಕ್ಷಾರಸವನ್ನು ಕುಡಿಯಿರಿ ಎಂಬುದಾಗಿ ತನ್ನ ಜನಾಂಗಕ್ಕೆ ಕರೆ ನೀಡುತ್ತಾರೆ. ಕುರುಬ ಹೇಗೆ ಕುರಿಗಳನ್ನು ಮೇಯಿಸುತ್ತಾರೋ ಅದೇ ರೀತಿ ದೇವರು ನಮ್ಮನ್ನ ಪೋಷಣೆ ಮಾಡುವವರಾಗಿದ್ದಾರೆ. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ, ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮದ ನಿಮಿತ್ತ. ಪುನಶ್ಚೇತನ ಅಂದರೆ ಸೊರಗಿ ಹೋಗಿರುವ ಒಂದು ಶರೀರಕ್ಕೆ ನೀರು ಕೊಟ್ಟಾಗ ಅಥವಾ ಜ್ಯೂಸ್ ಕುಡಿದಾಗ ಒಂದು ಶಕ್ತಿ ಬರುತ್ತದಲ್ಲ, ಆ ರೀತಿ ದೇವರ ವಾಕ್ಯ ನಮ್ಮನ್ನ ಪುನಶ್ಚೇತನ, ಪುನಃ ಹೊಸ ಚೈತನ್ಯ ಅಥವಾ ಉಜ್ಜೀವನ, ಶಕ್ತಿ, ಬಲ, ಸಾಮರ್ಥ್ಯವನ್ನ ತುಂಬಿಸುವಂತದ್ದಾಗಿದೆ. ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮದ ನಿಮಿತ್ತ. ಯೋಹಾನ 10 ವಚನ 27 ಬಹಳ ಚೆನ್ನಾಗಿ ಹೇಳುತ್ತೆ. ಇದಕ್ಕೆ ರೆಫರೆನ್ಸ್ ಆಗಿ, ನನ್ನ ಕುರಿಗಳಾದರೋ ನನ್ನ ಸ್ವರವನ್ನು ಗುರುತಿಸುತ್ತವೆ,
ಅವು ನನ್ನನ್ನು ಬಲ್ಲವು, ನಾನು ಅವುಗಳನ್ನು ಬಲ್ಲೆನು. ಅವು ನನ್ನನ್ನು ಹಿಂಬಾಲಿಸುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದಿಲ್ಲ, ನನ್ನ ಕೈಯಿಂದ ಅವನ್ನು ಯಾರು ಕಸಿದುಕೊಳ್ಳಲಾರರು. ದೇವರ ಸ್ವರ, ಜೀವ ಸ್ವರ, ದೇವರ ವಾಕ್ಯಕ್ಕೆ ಕಿವಿಗೊಟ್ಟಾಗ ಆ ವಾಕ್ಯವನ್ನ ಹಿಂಬಾಲಿಸಿ ನಡೆಯುತ್ತೇವೆ. ಆಗ ಯೇಸು ಹೇಳ್ತಾರೆ, ನಾನು ನನ್ನ ಕುರಿಗಳನ್ನ ಚೆನ್ನಾಗಿ ಬಲ್ಲೆನು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅಪರಿಚಿತನ ಸ್ವರಕ್ಕೆ ಕಿವಿಗೊಡುವುದಿಲ್ಲ. ಅವು ನನ್ನನ್ನೇ ಹಿಂಬಾಲಿಸಿ ಬರುತ್ತವೆ, ನನ್ನ ಕೈಯಿಂದ ಯಾರು ಅದನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ. ದಾವೀದರಸ ಹೇಳ್ತಾನೆ, ರಾಜ ಸೌಲನ ಬಳಿ ಗೋಲಿಯಾತನನ್ನು ಹೋಗಿ ಸಂಹರಿಸಬೇಕಾದಾಗ, ನೀನು ಸಣ್ಣ ಹುಡುಗ, ನೀನೊಬ್ಬ ಕುರುಬ, ನಿನಗೆ ಯುದ್ಧದ ಅಭ್ಯಾಸ ಇಲ್ಲವಲ್ಲ ಅಂತ ಹೇಳುವಾಗ ದಾವೀದ ಹೇಳುವ ಮಾತು ಅದ್ಭುತಕರವಾದ ಅನುಭವದ ಮಾತು. ನಾನು ನನ್ನ ತಂದೆಯ ಕುರಿಗಳನ್ನು ಮೇಯಿಸುತ್ತಿದ್ದಾಗ ಸಿಂಹವೋ ಕರಡಿಯೋ ತೋಳವೋ ಬಂದು ನನ್ನ ಕುರಿಗಳಿಗೆ ಬಾಯಿ ಹಾಕಿ ಕಚ್ಚಿಕೊಂಡು ಹೋಗುತ್ತಿದ್ದರೆ, ಅಯ್ಯೋ ನನ್ನ ಕುರಿ ಹೋಯಿತು ಎಂದು ನಾನು ಸುಮ್ಮನೆ ಪೇಚಾಡುತ್ತಿರಲಿಲ್ಲ. ಬದಲಿಗೆ ನನ್ನ ಪ್ರಾಣವನ್ನ ಒತ್ತೆ ಇಟ್ಟು ಆ ಸಿಂಹ ತೋಳ ಕರಡಿಯ ಬಾಯಿಯನ್ನು ಸೀಳಿ ಆ ಶತ್ರುವಿನೊಡನೆ ಹೋರಾಡಿ ನನ್ನ ಕುರಿಯನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡುತ್ತಿದ್ದೆ. ಅದೇ ರೀತಿಯಲ್ಲಿ ದೇವರು ಈ ಗೋಲಿಯಾತನನ್ನು ಸಹ ನಾಶ ಮಾಡುವರು ಎಂಬುದಾಗಿ ತನ್ನ ಅನುಭವದ ಮೇರೆಗೆ ಅವನು ಮಾತನಾಡುತ್ತಾನೆ. ಸೊ ಇವತ್ತು ನಾವು ದೇವರನ್ನ ಅರಿತುಕೊಳ್ಳಬೇಕು, ದೇವರನ್ನ ಅನುಭವಿಸಬೇಕು. ದೇವರ ಪ್ರೀತಿ, ದೇವರ ಕರುಣೆ, ದೇವರ ಕೃಪೆ ಎಷ್ಟರ ಮಟ್ಟಿಗೆ ಎಂದು ಗೊತ್ತಾದಾಗ ನಮ್ಮ ವಿಶ್ವಾಸ ಇನ್ನೂ ಅಧಿಕವಾಗುತ್ತದೆ. ನನ್ನ ಕೈಯಿಂದ ನಿಮ್ಮನ್ನ ಯಾರು ಕಸಿದುಕೊಳ್ಳಲಾರರು, ಕಾರಣ ಒಳ್ಳೆಯ ಕುರುಬನಾದ ಪ್ರಭು ಯೇಸು ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟವರಾಗಿದ್ದಾರೆ. ಕಾರ್ಗತ್ತಲ ಕಣಿವೆಯಲ್ಲಿ ನಾನು ನಡೆವಾಗಲೂ ಅಂಜನು ಕೇಡಿಗೆ, ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದು ನನಗೆ. ನಮ್ಮ ವಿಶ್ವಾಸಕ್ಕೆ ಆಧಾರ ದೇವರ ವಾಕ್ಯ. ದೇವರ ವಾಕ್ಯ ನಮಗೆ ಊರುಗೋಲು, ಅದರ ಮೇಲೆ ನಾವು ಊರುಗೋಲು ವಯಸ್ಸಾದವರು ಆಶ್ರಯಿಸಿಕೊಳ್ಳೋದಕ್ಕೆ ನಮಗೆ ಧೈರ್ಯವನ್ನು ತರುವ ಕೋಲು. ಮೋಶೆಯ ಕೈಯಲ್ಲಿ ನಿನ್ನ ಹತ್ರ ಏನಿದೆ ಅಂತ ದೇವರು ಹೇಳುವಾಗ, ನನ್ನ ಬಳಿ ಒಂದು ಕೋಲಿದೆ ಅಂದ. ಮೋಶೆ ಏನ್ ಮಾಡ್ತಾ ಇದ್ದ? ಅರಣ್ಯದಲ್ಲಿ ತನ್ನ ಮಾವನ ಕುರಿಗಳನ್ನ ಮೇಯಿಸುತ್ತಿದ್ದ. ಆತ ಸಹ ಕುರಿಗಳನ್ನ ಮೇಯಿಸುತ್ತಾ ಕುರಿಗಳನ್ನ ಪೋಷಣೆ ಮಾಡುತ್ತಿದ್ದ. ಅವನ ಕೈಯಲ್ಲಿ, ಕುರುಬರ ಕೈಯಲ್ಲಿರುವಂತ ಒಂದು ಕೋಲಿತ್ತು ಅಷ್ಟೇ. ಸರ್ವಶಕ್ತನಾದ ದೇವರು ಹೇಳುತ್ತಾರೆ, ಆ ಕೋಲನ್ನ ಚಾಚು ಎಂದಾಗ ಅದು ಸರ್ಪವಾಗಿ ಮಾರ್ಪಾಡಾಯಿತು. ಆ ಕೋಲನ್ನ ಬಂಡೆ ಮೇಲೆ ಚಾಚು ಅನ್ನುವಾಗ ಬಂಡೆ ಸೀಳಿ ಜೀವಜಲ ಚಿಮ್ಮಿ ಉಕ್ಕಿ ಬಂತು. ಆ ಕೋಲನ್ನ ಸಮುದ್ರದ ಮೇಲೆ ಚಾಚಿದಾಗ ಸಮುದ್ರ ಇಬ್ಬಾಗವಾಯಿತು. ಶಕ್ತಿಯ ಕೋಲಿನಲ್ಲಿಲ್ಲ, ಆ ಕೋಲಿನಲ್ಲಿ ದೇವರು ತನ್ನ ಮಹಿಮೆಯನ್ನು ತುಂಬಿಸಿ ವಾಕ್ಯಕ್ಕೆ ವಿಧೇಯನಾಗಿ ಮೋಶೆ ಮಾಡುವಾಗ ಅಲ್ಲಿ ಅದ್ಭುತಗಳು ನಡೆದವು. ಇವತ್ತು ನಮಗೆ ಊರುಗೋಲು, ನಮಗೆ ಆಧಾರವಾಗಿ ಕೊಟ್ಟಿರುವಂತ ಕೋಲು ದೇವರ ವಾಕ್ಯವಾಗಿದೆ. ಈ ವಾಕ್ಯವನ್ನ ನಾವು ವಿಶ್ವಾಸಿಸುವಾಗ ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಕಾರ್ಗತ್ತಲ ಕಣಿವೆಯಲ್ಲಿ ನಡೆದರೂ ನಾವು ಭಯಪಡುವುದಿಲ್ಲ, ದೇವರ ವಾಕ್ಯವಿದೆ. ನಿನ್ನನ್ನು ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ಕಾದು ಸಂರಕ್ಷಿಸುವೆನೆಂದು ವಾಗ್ದಾನ ಮಾಡಿರುವ ದೇವರು ನಮ್ಮನ್ನು ಬಿಡುಗಡೆ ಮಾಡಲು ಶಕ್ತರಾಗಿದ್ದಾರೆ. ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನಗೆ ಔತಣವನು, ಹಚ್ಚುವೆ ತಲೆಗೆ ತೈಲವನು, ತುಂಬಿ ತುಳುಕಿಸುವೆ ಪಾನ ಪಾತ್ರೆಯನು. ಶತ್ರುಗಳ ಮುಂದೆ ನಮಗೆ ಔತಣ. ಇವತ್ತು ಯಾರಿಗೆಲ್ಲ ಶತ್ರುಗಳಿದ್ದಾರೆ, ಸಂತೋಷ ಪಡಿ, ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ನಿಮಗೆ ಶತ್ರುಗಳಿದ್ದರೆ ನಿಮಗೆ ಫೀಸ್ಟ್, ನಿಮಗೆ ದೊಡ್ಡ ಔತಣ. ಯಾರ ಮುಂದೆ? ಶತ್ರುಗಳ ಕಣ್ಮುಂದೆಯೇ ನಿಮಗೆ ಔತಣವನ್ನ ನೀಡಲಾಗುತ್ತದೆ. ಹಾಮಾನನ ಕೈಯಿಂದಲೇ ದೇವರು ಮೊರ್ದೆಕೈಯನ್ನು ರಾಜವಸ್ತ್ರವನ್ನ ಧರಿಸಿ ಮೆರವಣಿಗೆ ತರುವಂತೆ ಮಾಡಿದರು. ಶತ್ರುಗಳ ಕಣ್ಮುಂದೆ ದೇವರು ನಮ್ಮನ್ನ ಮಹಿಮೆ ಪಡಿಸುವವರಾಗಿದ್ದಾರೆ, ನಮ್ಮನ್ನು ಇನ್ನೂ ಮೇಲೆ ಕೆತ್ತುವವರಾಗಿದ್ದಾರೆ, ನಮ್ಮನ್ನ ಇನ್ನೂ ಆಶೀರ್ವಾದದಲ್ಲಿ ಅಭಿಷೇಕದಲ್ಲಿ ಮುನ್ನಡೆಸುತ್ತಾರೆ. ಕಾರಣ ದಾವೀದ ಅರಸನ ಜೀವಮಾನವೆಲ್ಲ ಶತ್ರುಗಳೇ. ಆ ಶತ್ರುಗಳ ಕಣ್ಮುಂದೆಯೇ ಇವನು ಅರಸನಾಗಿ ಸಿಂಹಾಸನದಲ್ಲಿ ದೇವರು ಕುಳ್ಳಿರಿಸಿದರು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ, ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಆತನಿಗೆ ಒಂದು ವಿಶ್ವಾಸ ಇತ್ತು, ಶುಭವೂ ಶಾಂತಿಯೂ ನನಗೆ ಸಿಗುತ್ತದೆ, ನಾನು ಆಶೀರ್ವದಿಸಲ್ಪಟ್ಟವನು. ಆಮೇನ್ ಎಂದು ಟೈಪ್ ಮಾಡಿ.
ನಾನು ಆಶೀರ್ವದಿಸಲ್ಪಟ್ಟವಳು. ಐ ಆಮ್ ದ ಬ್ಲೆಸ್ಸೆಡ್ ಒನ್. ಐ ಆಮ್ ಬ್ಲೆಸ್ಡ್. ಐ ಆಮ್ ಬ್ಲೆಸ್ಡ್. ನಾನು ಆಶೀರ್ವದಿಸಲ್ಪಟ್ಟವನು. ಶುಭವೂ ಶಾಂತಿಯಿಂದ ನಾನು ಜೀವಿಸುತ್ತೇನೆ. ದೇವ ಮಂದಿರದಲ್ಲಿ ನಾನು ವಾಸಿಸುತ್ತೇನೆ. ಈ ಕೊನೆಯ ವಚನ ಮತ್ತೊಂದು ಟ್ರಾನ್ಸ್ಲೇಷನ್ ಅಲ್ಲಿ ನಾವು ನೋಡ್ತೇವೆ, ಶುಭವೂ ಕೃಪೆಯು ನನ್ನ ಜೀವಮಾನ ಕಾಲವೆಲ್ಲ ನನ್ನನ್ನು ಹಿಂಬಾಲಿಸಿ ಬರುವುದು. ವೆರೆವರ್ ಯು ಗೋ ದ ಹಚ್ ಫಾಲೋಸ್ ಅಂತ ಒಂದು ಪಪ್ಪಿ ಡಾಗ್ ಹಿಂಬಾಲನೆ ಮಾಡಿ ಬರೋದನ್ನ ಟಿವಿನಲ್ಲಿ ನಾವು ನೋಡಿರ್ತೀವಿ, ಅಡ್ವರ್ಟೈಸ್ಮೆಂಟ್ ಅಲ್ಲಿ. ನೀನು ಎಲ್ಲಿ ಹೋದರೂ ನಾನು ನಿನ್ನನ್ನು ಹಿಂಬಾಲಿಸಿ ಹಿಂಬಾಲಿಸಿ ಬರುತ್ತೇನೆ ಅಂತ ದೇವರ ವಾಕ್ಯ ಹೇಳುತ್ತೆ. ನನ್ನ ಜೀವಮಾನ ಕಾಲವೆಲ್ಲ, ನಾನು ಬದುಕಿರುವ ದಿನವೆಲ್ಲ. ಕಮೆಂಟ್ ಮಾಡೋಣ, ಅದ್ಭುತಕರವಾದ ವಚನ. ನನ್ನ ಜೀವಮಾನ ಕಾಲವೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸಿ ಬರುವುದು, ನನ್ನೊಂದಿಗೆ ನೆಲೆಸಿರುವುದು. ನಾನು ದೇವರ ಮಂದಿರದಲ್ಲಿ ವಾಸಿಸುವೆನು. ದೇವರಿಗೆ ಉಪಕಾರ ಸ್ಮರಣೆಯ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುವೆನು. ಶುಭ ಆಶೀರ್ವಾದ ಕೃಪೆ ಯೇಸುವಿನ ಮೂಲಕ ನಮಗೆ ಅನುಗ್ರಹಿಸಲ್ಪಟ್ಟ ಕೃಪೆಗಳಾಗಿದೆ. ಆದ ಕಾರಣ ಒಳ್ಳೆಯ ಕುರುಬನಾದ ಯೇಸು ನಮ್ಮೊಂದಿಗಿದ್ದಾರೆ. ಈ ಕೀರ್ತನೆ 23 ಓದುವಾಗ ಅದಕ್ಕೆ ರಿಲೆವೆಂಟ್ ಆಗಿ ಎಜೆಕ್ಯೇಲ 34ರಲ್ಲಿ ಸಹ ಒಳ್ಳೆಯ ಕುರುಬ ನಾನು ಒಂದೇ ಮಂದೆಯನ್ನು ಉಂಟು ಮಾಡುವೆನು, ಚದುರಿಸಲ್ಪಟ್ಟ ಕುರಿಗಳನ್ನು ಮತ್ತೆ ಮಂದೆಗೆ ಸೇರಿಸುವೆನು, ಗಾಯಗೊಂಡ ಕುರಿಗಳನ್ನು ಕಟ್ಟುವೆನು, ನಾನು ಅವುಗಳನ್ನು ಹಸುರಾದ ಹುಲ್ಲುಗಾವಲುಗಳಲ್ಲಿ ಮೇಯಿಸುವೆನು, ಶತ್ರುಗಳ ಕೈಯಿಂದ ಅವುಗಳನ್ನು ಸಂರಕ್ಷಿಸುವೆನು. ಎಜೆಕ್ಯೇಲ 34ರಲ್ಲಿ ಈ ಕುರುಬ ಮತ್ತು ಕುರಿಮರಿಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ಅವರ ಕುರಿತು ಬರೆದಂತ ಈ ಪ್ರವಾದನೆಗಳು ನೆರವೇರುವಂತೆ ಅವರೇ ಸ್ವತಃ ಯೋಹನ 10:10ರಲ್ಲಿ ಮಾತನಾಡುತ್ತಾರೆ. ನಾನು ಉತ್ತಮ ಕುರಿಗಾಹಿ, ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆ ಎಂಬುದಾಗಿ ಧೈರ್ಯದಿಂದಿರೋಣ. ಯೇಸು ನನ್ನ ಒಳ್ಳೆಯ ಕುರುಬ, ನನಗೆ ಕೊರತೆ ಇಲ್ಲ. ಆತ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು. ಕೂಲಿ ಆಳುಗಳು ಕಳ್ಳ ಬಂದರೆ ಓಡಿ ಹೋಗುತ್ತಾರೆ. ಆದರೆ ನಾನು ಯಜಮಾನ ಕುರಿಗಳ ಕುರುಬನಾದ ನಾನು, ಉತ್ತಮ ಕುರಿಗಾಹಿಯಾದ ನಾನು ಬಂದದ್ದು ಜೀವ ನೀಡಲು, ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ. ನಾನು ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆಂದು ವಾಗ್ದಾನ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟಿರುವ ಒಳ್ಳೆಯ ಕುರುಬನಾದ ಪ್ರಭು ಯೇಸು ತನ್ನ ಪ್ರಾಣವನ್ನೇ ಕೊಟ್ಟಿರುವಾಗ ಇನ್ನೇನನ್ನು ತಾನೇ ನಮಗೆ ಕೊಡದೆ ಇರಲಾರರು. ಬದಲಿಗೆ ಯೇಸು ನನ್ನ ಒಳ್ಳೆಯ ಕುರುಬ, ನನಗೆ ಯಾವ ಭಯವಿಲ್ಲ. ಯೇಸು ನನ್ನ ಒಳ್ಳೆಯ ಕುರುಬ, ನನಗೆ ಯಾವ ಕೊರತೆ ಇಲ್ಲ ಎಂದು ದೃಢ ವಿಶ್ವಾಸದಲ್ಲಿ ಈ ಆಧ್ಯಾತ್ಮಿಕ ಜೀವನವನ್ನ ಮುನ್ನಡೆಸೋಣ. ಜೀವಮಾನ ಕಾಲವೆಲ್ಲ ಶುಭವೂ ಕೃಪೆಯು. ಈ ವಾಕ್ಯ ನಮಗೆ ಕುರಿಗೋಲು, ಊರುಗೋಲು, ನಮ್ಮ ಜೀವನಕ್ಕೆ ಆಧಾರವಾದ ವಾಕ್ಯ. ಜೀವಮಾನ ಕಾಲವೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ನನ್ನ ಕುಟುಂಬ ದೇವರ ಮಂದಿರದಲ್ಲಿ ಚಿರಕಾಲ ಸುಖಶಾಂತಿ ನೆಮ್ಮದಿಯಿಂದ ವಾಸಿಸುತ್ತಾ ಆತನಿಗೆ ಸಾಕ್ಷಿಗಳಾಗಿ ಜೀವಿಸುವೆವು. ಒಳ್ಳೆಯ ಕುರುಬನಾದ ಯೇಸು ನಮ್ಮ ಒಂದೊಂದು ಕುಟುಂಬಗಳನ್ನು ಸಂರಕ್ಷಿಸಲಿ. ಹಸುರಾದ ಹುಲ್ಲುಗಾವಲುಗಳಲ್ಲಿ ನಮ್ಮನ್ನು ಮೇಯಿಸಿ ತಿಳಿಕೊಳದಿಂದ ಜೀವಜಲದಿಂದ ನಮ್ಮನ್ನು ಅಭಿಷೇಕಿಸಲಿ. ಶತ್ರುಗಳ ಮುಂದೆ ನಮಗೆ ದಿವ್ಯೌತಣವನ್ನ ಏರ್ಪಡಿಸಿ ಶತ್ರುಗಳ ಕ್ರೂರ ಹಿಡಿತದಿಂದ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡಲಿ. ಕೀರ್ತನೆ 23ರ ಪೂರ್ಣ ಆಶೀರ್ವಾದ ನಮ್ಮ ಒಂದೊಂದು ಕುಟುಂಬಗಳಲ್ಲಿ ಸುರಿಸಲ್ಪಡುವಂತೆ ಒಳ್ಳೆಯ ಕುರುಬನಾದ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಕಮೆಂಟ್ ಮಾಡೋಣ, ಯೇಸು ನನ್ನ ಒಳ್ಳೆಯ ಕುರುಬ, ನನಗೆ ಯಾವ ಕೊರತೆ ಇಲ್ಲ. ಆಮೇನ್. ಆಮೇನ್ ಎಂದರೆ ತಥಾಸ್ತು. ಆ ವಾಕ್ಯ ನಮ್ಮಲ್ಲಿ ನೆರವೇರಿಯೇ ತೀರುತ್ತದೆ. ಥ್ಯಾಂಕ್ ಯು.